ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಇವತ್ತು ನಮ್ಮ ಮಾಲೂರು ತಾಲೂಕಿನಿಂದ ಅಧ್ಯಯನ ಟ್ರಿಪ್ ಅದ್ರ ಜೊತೆಲೆ ಅಲ್ವಾ ಅಧ್ಯಯನ ಪ್ರವಾಸ ಜೊತೆ ಯಾತ್ರಾ ಸ್ಥಳಗಳು ಕೂಡ ನೋಡಬಹುದು ಅಂತ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿದ್ವಿ. ಪ್ರತಿ ವರ್ಷ ಮಾಡ್ತಾ ಇದ್ವಿ. ಕೊರೋನಾ ಬಂದ ಸಂದರ್ಭದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾಡಿರಲಿಲ್ಲ. ಅಂತ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ತಾವೆಲ್ಲ ಹೋಗ್ತಾ ಇದ್ದೀರಿ. ನಿಮ್ಮ ಜರ್ನಿ ಚೆನ್ನಾಗಾಗಲಿ, ನಿಮ್ಮ ಏನು ನೀವು ಈ ಅಧ್ಯಯನ ಟ್ರಿಪ್ಪನ್ನು ಹಾಕ್ಕೊಂಡಿದ್ರಿ ಯಶಸ್ವಿ ಆಗಲಿ. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ನಾರಾಯಣಗೌಡರು ಹೇಳ್ತಾ ಇದ್ರು 10 ವರ್ಷ 2 ಅವಧಿಗೆ ಅಂತ. 10 ವರ್ಷ ಅಲ್ಲ, 2 ಅವಧಿಗಿಂತ ಎಕ್ಸ್ಟ್ರಾ ಕೊಟ್ಬಿಟ್ರು ಅವಕಾಶ. ಈಗ ಮನವಿ ಅವಕಾಶ ನನ್ನ ಮಾಲೂರು ತಾಲೂಕಿನ ಜನತೆ ಕೊಟ್ಟಂತ ಅವಕಾಶ ಇದು. ನೀವು ಕೊಟ್ಟಂತ ಅವಕಾಶ ಕೋಲಾರ ಒಕ್ಕೂಟದಲ್ಲಿ ಅತಿ ಹೆಚ್ಚಿನ ಅಧ್ಯಕ್ಷರ ಅವಕಾಶ ಎಲ್ಲಿ ಸಿಕ್ಕಿದೆ ಅಂತೇಳಿ ನೀವು ಆ ಬೋರ್ಡಲ್ಲಿ ನೋಡಕ್ಕೆ ಹೋದಾಗ ಅದು ಮಾಲೂರು ತಾಲೂಕಿಗೆ ಅಂತೇಳಿ ಹೆಮ್ಮೆಯಿಂದ ಮಾಲೂರು ತಾಲೂಕವರು ಹೆಮ್ಮೆ ಪಡ್ಬೋದು. ಅಷ್ಟೇ ಅಲ್ಲ, ಅಧ್ಯಕ್ಷರ ಆಡಳಿತ ಸುಮಾರು 37-38 ವರ್ಷದಲ್ಲಿ ಅತಿ ಹೆಚ್ಚಿಗೆ ಆಡಳಿತ ಮಾಡೋಂಥ ಅವಕಾಶ ಮಾಲೂರಿಗೆ ಸಿಕ್ತು ಅನ್ನೋದಕ್ಕಿಂತಲೂ ಇತಿಹಾಸ ಪುಟಗಳಲ್ಲಿ ಹಣೆ ಬರಿದ್ರೆ ಅವಕಾಶ ಸಿಗ್ಬೋದು, ಹಣೆ ಬರದಲ್ಲಿ ಇಲ್ಲ ಅಂತ ಅವಕಾಶ ಸಿಗಲ್ಲ. ಅದು ಸಿಕ್ಕಂಥ ಅವಕಾಶದಲ್ಲಿ ಈ ಮಾಲೂರು ತಾಲೂಕು ಗೌರವವನ್ನು ಪರ್ಮನೆಂಟಾಗಿ ಶಾಶ್ವತವಾಗಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಆಡಳಿತ ಮಾಡಿದ್ದೀವಿ, ನಮ್ಮ ತಾಲೂಕಿನ ಗೌರವವನ್ನು ಕಾಪಾಡಿದ್ದೀವಿ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳ್ಬೋದು. ಎಲ್ಲ ರೀತಿಯಲ್ಲೂ ಕೂಡ ಅಷ್ಟೇ. 10 ವರ್ಷದಲ್ಲಿ ಸುಮಾರು 6.5 ವರ್ಷ ಅಧ್ಯಕ್ಷರ ಅವಕಾಶ ಕೋಲಾರ ಒಕ್ಕೂಟದಲ್ಲಿ ಕೆಲಸ ಮಾಡೋದಕ್ಕೆ 2 ಜಿಲ್ಲೆಯ ನಿರ್ದೇಶಕರುಗಳು, 2 ಜಿಲ್ಲೆಯ ಮುಖಂಡರುಗಳು ಹಾಲು ಉತ್ಪಾದಕರ ಪರವಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಾಲೂರು ನಂಜೇಗೌಡರು ಅಂತ ನನಗೆ ಅವಕಾಶ ಮಾಡಿಕೊಟ್ಟಿದ್ದು. ಆ ನಂಬಿಕೆಯನ್ನು ಉಳಿಸ್ಕೊಂಡಂಥ ಕೆಲಸ ನಮ್ಮ ನಿರ್ದೇಶಕರುಗಳು, ನಾಯಕರುಗಳು, 2 ಜಿಲ್ಲೆಯ ನಾಯಕರುಗಳು ಮತ್ತು 2 ಜಿಲ್ಲೆಯ ಹಾಲು ಉತ್ಪಾದಕರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೆ. ಕಷ್ಟ ಕೂಡ ಆಯಿತು, ಬೇಕಾದಷ್ಟು ಕಷ್ಟಗಳು ಕೊಟ್ಟರು, ನನಗೆ ಬೇಕಾದಷ್ಟು ತೊಂದರೆಗಳು ಕೊಟ್ಟರು. ಆದರೂ ಕೂಡ ಭಯ ಬೀಳದೆ ಹಾಲು ಉತ್ಪಾದಕರ ಪರವಾಗಿ, ಆ ಒಕ್ಕೂಟದ ಪರವಾಗಿ ಇವತ್ತು ಕೆಲಸ ಮಾಡಿರೋದು ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥದ್ದು ಕೆಲಸಗಳನ್ನು ಮಾಡಿದ್ದೀವಿ. ನಾವು ಏನೇನು ಬೇರೆ ಬೇರೆ ಯೋಜನೆಗಳು ಕೊಟ್ಟಿದ್ದೀವಿ ಅವೆಲ್ಲ ಕೂಡ ಪ್ರತಿ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ. ಆದರೆ ವಿಶೇಷವಾಗಿ ತಗೊಂಡಂಥ ಕಾರ್ಯಕ್ರಮಗಳು ನಮ್ಮ ಒಕ್ಕೂಟಕ್ಕೆ 5 ಕಾರ್ಯಕ್ರಮಗಳು, ವಿಶೇಷವಾದ ಕಾರ್ಯಕ್ರಮಗಳು ನಮ್ಮ ಅವಧಿಯಲ್ಲಿ, ನಿಮ್ಮ ಮಾಲೂರು ತಾಲೂಕಿಗೆ ಸಿಕ್ಕಂಥ ಅಧ್ಯಕ್ಷ ಅವಧಿಯಲ್ಲಿ. ಅದು ಯಾವ್ದ್ಯಾವುದು ಅಂದರೆ ಎಮ್ಮಿ ಕೃಷ್ಣಪುರ ಹೆಸರಲ್ಲಿ ಕೋಲಾರಲ್ಲಿ ಡೈರಿ ಕಟ್ಟುವಂಥದ್ದು 220 ಕೋಟಿಯಲ್ಲಿ ಪ್ರಾರಂಭ ಮಾಡಿದ್ದು. ಆ 220 ಕೋಟಿ ಡೈರಿ ಎಮ್ಮಿ ಕೃಷ್ಣಪುರ ಹೆಸರಲ್ಲಿ ಕಟ್ತಾರದು ಈಗಾಗಲೇ ಸುಮಾರು 40% ಕೆಲಸ ಮುಗಿದಿರೋದು. ಅದೊಂದು ಕಡೆ. ಆದರೆ ಇನ್ನೊಂದು ವಿಶೇಷವಾದ ಒಂದು ಕಾರ್ಯಕ್ರಮ ಏನಂತಂದರೆ, ನಮ್ಮ ಭಾರತ ದೇಶದಲ್ಲಿ ಒಂದು ಮಿಲ್ಕ್ ಯೂನಿಯನ್, ಒಂದು ಹಾಲು ಒಕ್ಕೂಟ ಸೋಲಾರ್ ಪ್ಲಾಂಟ್ ಮಾಡೋಂಥ ತೀರ್ಮಾನ ತಗೊಂಡಿದ್ದು ನಮ್ಮ ಭಾರತದಲ್ಲಿ. ಅದು ಕೋಲಾರ ಒಕ್ಕೂಟ ಒಂದು ಮಿಲ್ಕ್ ಯೂನಿಯನ್ ಸೋಲಾರ್ ಪ್ಲಾಂಟ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದು. ಆ ಕೀರ್ತಿ ಕೋಲಾರಿಗೆ ಸಲ್ತದೆ. ಸುಮಾರು 65 ಕೋಟಿಯಲ್ಲಿ 12 ಮೆಗಾವ್ಯಾಟ್ಸ್ 12 ಮೆಗಾವ್ಯಾಟ್ ಕರೆಂಟನ್ನು ಉತ್ಪಾದನೆ ಮಾಡುವಂಥ ಸೋಲಾರ್ ಪ್ಲಾಂಟನ್ನು ಮಾಡಿತ್ತು. ಇವತ್ತು ಅದು ಕೂಡ ಸುಮಾರು ಇನ್ನು 1.5-2 ತಿಂಗಳಲ್ಲಿ ಕಂಪ್ಲೀಟ್ ಸುಮಾರು 65 ಕೋಟಿ ಕೆಲಸ ಕಂಪ್ಲೀಟ್ ಆಗ್ತಾ ಇರೋದು. ಆ ಸೋಲಾರ್ ಪ್ಲಾಂಟ್ ಆಯ್ತು ಅಂತಂದರೆ ಒಂದು ದಿವಸಕ್ಕೆ ಕರೆಂಟ್ ಬಿಲ್ ನಾವು 1 ತಿಂಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಸುಮಾರು 2 ಕೋಟಿ ರೂಪಾಯಿ ದುಡ್ಡನ್ನೇ ಕಟ್ತಾ ಇದ್ದೀವಿ ನಾವು. ಪವರ್ ಬಿಲ್, ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ. ಆ 2 ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಉಳಿತಾ ಆಗುವಂಥ ಒಂದು ಕಾರ್ಯಕ್ರಮ ಸೋಲಾರ್ ಪ್ಲಾಂಟ್. ಆ ಕಾರ್ಯಕ್ರಮ ನನ್ನ 1.5-2 ತಿಂಗಳಲ್ಲಿ ಫೈನಲ್ ಆಗ್ತಾ ಇರೋದು. ಅದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್. ಯಾವತ್ತು ನಂದಿನಿ ಪ್ರಾಡಕ್ಟ್ಗಳು ಏನೇನು ಮಾಡ್ತೀವಿ, ಉತ್ಪಾದನೆ ಮಾಡ್ತೀವಿ ನಂದಿನಿ ಪ್ರಾಡಕ್ಟ್ಗಳಲ್ಲಿ ಲಾಭದಾಯಕವಾದ ಒಂದು ಪ್ರಾಡಕ್ಟ್ ನಮ್ಮ ಕೋಲಾರ ಒಕ್ಕೂಟಕ್ಕೆ ಯಾವತ್ತೂ ಕೊಟ್ಟಿರಲಿಲ್ಲ. ನಾನು ಅಧ್ಯಕ್ಷನಾದ ಮೇಲೆ, ಶಾಸಕನಾದ ಮೇಲೆ, ನಮ್ಮ ಈ ಸರ್ಕಾರ ಬಂದ ಮೇಲೆ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರ ತಗೊಂಡು ಆ ಸೋಲಾರ್ ಪ್ಲಾಂಟ್, ಎಮ್ಮಿಕೆ ಗೋಲ್ಡನ್ ಡೈರಿ ಮತ್ತು ಐಸ್ ಕ್ರೀಮ್ ಪ್ಲಾಂಟ್, ಇದು ಕೂಡ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ಸುಮಾರು 70 ಕೋಟಿಯಲ್ಲಿ ಇವತ್ತು ಐಸ್ ಕ್ರೀಮ್ ಪ್ಲಾಂಟು ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದೆ.
ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಮೆಗಾ ಡೈರಿ ಮಾಡಿದ್ವಿ ನಾವು.